ಸ್ಫೋಟ ಎನ್ಐಎ ಎಂಟ್ರಿ ಆಗಿದೆ. ಜಯ ಮಾರ್ತಾಂಡ ದ್ವಾರದಲ್ಲಿ ಸಂಭವಿಸಿದಂತಹ ಈ ಒಂದು ಸ್ಫೋಟದಲ್ಲಿ ಇದೀಗ ಇಬ್ಬರು ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಎನ್ಐಎ ಯಾಕೆ ಎಂಟ್ರಿ ಕೊಟ್ಟಿದೆ? ಇಲ್ಲಿ ಇರುವಂತಹ ಅನುಮಾನಗಳು ಏನೇನು ಅಂತ ನೋಡೋದಾದ್ರೆ, ಮೊದಲ ಅನುಮಾನ ಸಲೀಂ ಹಿನ್ನೆಲೆ. 15 ದಿನದ ಹಿಂದಷ್ಟೇ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಸಲೀಂ ಎಂಟ್ರಿ ಕೊಡ್ತಾನೆ. ಮೈಸೂರಿನ ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ಈತ ವಾಸವನ್ನ ಮಾಡ್ತಾ ಇರ್ತಾನೆ. 15 ದಿನದ ಹಿಂದೆ ಬಂದವನಿಗೆ ಈ ಹೀಲಿಯಂ ಅನ್ನ ಸಪ್ಲೈ ಮಾಡಿದ್ಯಾರು ಅನ್ನುವಂತಹ ಅನುಮಾನದ ಜೊತೆಗೆ ಅಷ್ಟು ಸುಲಭವಾಗಿ ಸಲೀಂಗೆ ಹೀಲಿಯಂ ಸಿಲಿಂಡರ್ ಸಿಕ್ಕಿದ್ ಹೇಗೆ ಅನ್ನುವಂತಹ ಅನುಮಾನ ಇದರಲ್ಲಿದೆ. ಬಲೂನ್ ಮಾರೋನಿಗೆ ಲಾಡ್ಜ್ನಲ್ಲಿ ಇರೋದಕ್ಕೆ ಹಣ ಎಲ್ಲಿಂದ ಬಂತು ಅನ್ನುವಂತಹ ಅನುಮಾನವೇ ಈಗ ಎನ್ಐಎ ಎಂಟ್ರಿ ಆಗೋದಕ್ಕೆ ಮೊದಲ ಕಾರಣ. ಇನ್ನು ಎರಡನೇ ಕಾರಣ ಏನು ಅನುಮಾನ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಹೀಲಿಯಂ ಜಡ ಅನಿಲ, ಬೇಗ ಸ್ಫೋಟ ಆಗೋದಿಲ್ಲ. ಆದ್ರೂ ಕೂಡ ಇಲ್ಲಿ ಸ್ಫೋಟ ಆಗಿದೆ. ಅದೇ ಕಾರಣಕ್ಕಾಗಿ ಈ ಹೀಲಿಯಂ ಅನ್ನ ಜಾತ್ರೆ ಆಗಿರ್ಬೋದು, ಪಾರ್ಟಿ ಆಗಿರ್ಬೋದು, ಪ್ರವಾಸಿ ತಾಣಗಳಲ್ಲಿ ಬಳಕೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ನಿರ್ಬಂಧ ಹೇರಿಲ್ಲ. ಆದ್ರೆ ಇಲ್ಲಿ ಹೀಲಿಯಂ ಸ್ಫೋಟ ಆಗೋದಕ್ಕೆ ಏನ್ ಕಾರಣ? ಒಂದ್ ಕಡೆ ಒತ್ತಡ, ಬಿಸಿಲು ಹೆಚ್ಚಾದ್ರೆ ಬಲೂನ್ ಮಾತ್ರ ಸ್ಫೋಟ ಆಗುತ್ತೆ, ಸಿಲಿಂಡರ್ ಸ್ಫೋಟ ಆಗೋದಿಲ್ಲ. ಆದ್ರೆ ಇಲ್ಲಿ ಸಿಲಿಂಡರೇ ಸ್ಫೋಟ ಆಗಿದೆ, ಅದು ಕೂಡ ಬಿಸಿಲು ಇರಲಿಲ್ಲ, ರಾತ್ರಿಯ ಹೊತ್ತು, ರಾತ್ರಿಯ ವೇಳೆ ಸಿಲಿಂಡರ್ ಸಮೇತವಾಗಿ ಸ್ಫೋಟ ಆಗಿರೋದಕ್ಕೆ ಏನು ಕಾರಣ? ಹಾಗಾದ್ರೆ ಇದರ ಹಿಂದೆ ಏನಿದೆ? ಆ ನಿಗೂಢತೆ ಏನು? ಹೀಲಿಯಂ ಜೊತೆಗೆ ಬೇರೆ ಕೆಮಿಕಲ್ ಅನ್ನು ಏನಾದ್ರೂ ಸೇರಿಸಿದಾರಾ ಅನ್ನುವಂತಹ ಅನುಮಾನವೂ ಕೂಡ ಇದೀಗ ಈ ಒಂದು ಪ್ರಕರಣದಲ್ಲಿ ಇರುವಂತದ್ದು. ಇನ್ನು ಮೂರನೇ ಅನುಮಾನ ಏನು ಅಂತ ನೋಡೋದಾದ್ರೆ, ಅರಮನೆಯ ಫೋಟೋಗಳು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರೋದು. ಮೃತ ಸಲೀಂ ಜೊತೆಗೆ ಉತ್ತರ ಪ್ರದೇಶದಿಂದ ಆತ ಮಾತ್ರ ಅಲ್ಲ, ಮತ್ತಿಬ್ಬರು ಕೂಡ ಬಂದಿರ್ತಾರೆ. ಬಂದಿರುವಂತವರು ಇವನ ಜೊತೆಗೇನೆ ಇರ್ತಾರೆ, ಲಾಡ್ಜ್ ಅಲ್ಲಿ ಇವರೆಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈತ ಒಂದಷ್ಟು ಫೋಟೋವನ್ನ ಕಳುಹಿಸಿರ್ತಾನೆ. ಈತನ ಮೊಬೈಲ್ ನಲ್ಲಿ ಆ ಫೋಟೋಗಳು ಕೂಡ ಪತ್ತೆಯಾಗಿರುವಂತದ್ದು. ಸಲೀಂ ಸ್ನೇಹಿತರನ್ನ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಆ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಾಸ್ಪದಂತಹ ಅಂಶಗಳು ಬೆಳಕಿಗೆ ಬಂದಿದೆ. ಒಂದಷ್ಟು ತೀವ್ರವಾಗಿ ವಿಚಾರಣೆ ಮಾಡಬೇಕಾದಂತಹ ಅಂಶಗಳು ಕೂಡ ಪತ್ತೆಯಾಗಿದೆ. ಸಲೀಂ ಅರಮನೆಯ ಬಳಿ ಹೋದಾಗ ಇಬ್ರು ಕೂಡ ಲಾಡ್ಜ್ ಅಲ್ಲೇ ಇದ್ರು. ಈತ ಇಲ್ಲಿ ಬಂದಂತ ನಂತರ ಈ ಒಂದು ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು. ಹಾಗಾದ್ರೆ ಇದು ಮೊದಲೇ ಏನಾದ್ರೂ ಪ್ಲಾನ್ ಆಗಿತ್ತಾ ಅನ್ನುವಂತಹ ಅನುಮಾನವನ್ನು ಕೂಡ ಹುಟ್ಟು ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಆತ ಕಳುಹಿಸಿರುವಂತಹ ಆತನ ಮೊಬೈಲ್ ಅಲ್ಲಿ ಇದ್ದಂತಹ ಅರಮನೆಯ ಫೋಟೋಗಳು ಕೂಡ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿರೋದು. ಸಲೀಂ ಫೋನ್ ನಲ್ಲಿ ಅರಮನೆ ಒಳಗಿನ ಫೋಟೋ ಸಿಕ್ಕಿದೆ. ಹಾಗಾದ್ರೆ ಹೇಗ್ ಸಿಗೋದಿಕ್ಕೆ ಸಾಧ್ಯ ಇದು? ಯಾಕಂದ್ರೆ ಅಲ್ಲಿ ಸಾಕಷ್ಟು ರೀತಿಯಾದಂತಹ ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ. ಅದನ್ನ ದಾಟಿ ಈತ ಅರಮನೆ ಒಳಗಡೆ ಹೇಗೆ ಹೋದ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಈಗ ಅನುಮಾನಕ್ಕೆ ಕಾರಣ ಆಗಿರೋದು. ಅನುಮಾನ 4, ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತಹ ಹೇಳಿಕೆ. ಸ್ಫೋಟದಲ್ಲಿ ಸತ್ತಂತಹ ಸಲೀಂ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಈತ ಈ ಹಿಂದೆ ಕೂಡ ಅಲ್ಲಿ ಏನಾದ್ರೂ ಈ ರೀತಿಯಾಗಿ ಬಲೂನ್ ಅನ್ನ ಮಾರಾಟ ಮಾಡ್ತಾ ಇದ್ನ ಅನ್ನೋಂತ ನೋಡಿದ್ರೆ ಯಾರು ಕೂಡ ಆತನನ್ನ ನೋಡೇ ಇಲ್ಲ. ಅರಮನೆ ಗೈಡ್ ಆಗಿರ್ಬೋದು, ಸೆಕ್ಯೂರಿಟಿಗಳಿಗೂ ಕೂಡ ಆತನ ಪರಿಚಯ ಇಲ್ಲ. ನಾರ್ಮಲ್ ಆಗಿ ಅಲ್ಲೇ ತುಂಬಾ ವರ್ಷದಿಂದ ಅಥವಾ ತುಂಬಾ ಟೈಮಿಂದ ಏನಾದ್ರು ಅವರ ಅಲ್ಲಿ ಬಲೂನ್ ಅನ್ನ ಮಾಡ್ತಾ ಇದ್ರೆ ಒಂದಷ್ಟು ಮುಖ ಪರಿಚಯ ಆದ್ರೂ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಯಾರು ಕೂಡ ಆತನನ್ನ ನೋಡೇ ಇಲ್ಲ. ಆತನ ಬಗ್ಗೆ ಯಾವುದೇ ಮಾಹಿತಿ ಕೂಡ ಅಲ್ಲಿ ಯಾರಿಗೂ ಇಲ್ಲ. ಗೈಡ್ ಆಗಿರ್ಬೋದು, ಸೆಕ್ಯೂರಿಟಿಗಳಿಗೂ ಕೂಡ ಆತನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಅರಮನೆ ಹತ್ತಿರ ಸಲೀಂ ಬಲೂನ್ ಮಾರೋದನ್ನ ಯಾರು ಕೂಡ ನೋಡಿಲ್ಲ. ಯಾಕಂದ್ರೆ ನೀವು ಗಮನಿಸ್ತಿರ್ತೀರಿ, ಎಲ್ಲೇ ಆ ಕಡೆ ಈ ಕಡೆ ಆದ್ರೂ ಆ ಸರೌಂಡಿಂಗ್ಸ್ ನಲ್ಲಿ ಇದ್ರೆ ಒಂದಲ್ಲ ಒಂದು ದಿನ ಕಣ್ಣಿಗೆ ಬಿದ್ದೇ ಬೀಳ್ತಾರೆ, ಅಥವಾ ಯಾರಾದ್ರೂ ಪರಿಚಯ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾರಿಗೂ ಕೂಡ ಈತನ ಬಗ್ಗೆ ಒಂದು ಚೂರು ಕೂಡ ಕ್ಲೂ ಇಲ್ಲ, ಮಾಹಿತಿ ಇಲ್ಲ. ಹಾಗಾದ್ರೆ ಈತ ಯಾವಾಗ ಬಂದ ಅನ್ನುವಂತಹ ಪ್ರಶ್ನೆ ಇದೆ. ಕಳೆದ 15 ದಿನದಿಂದ ಅಂತ ಹೇಳಿದ್ರು ಕೂಡ ಇಲ್ಲೂ ಕೂಡ ಒಂದಷ್ಟು ಅನುಮಾನ ಇರೋದು. ಹಿಂದಿನ ದಿನ ಏನಾದ್ರೂ ಈತ ಬಂದಿದ್ನ ಅನ್ನುವಂತಹ ಒಂದಷ್ಟು ಅನುಮಾನ ಕೂಡ ಇದೆ. ಸಲೀಂ ಬಂದಾಗ್ಲೇ ಅಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನುವಂತಹ ಹೇಳಿಕೆಯನ್ನ ಪ್ರತ್ಯಕ್ಷದರ್ಶಿಗಳು ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಇಲ್ಲ. ಆತ ಯಾವಾಗ ಎಂಟ್ರಿ ಕೊಟ್ಟ ಆ ಸಂದರ್ಭದಲ್ಲಿ ಆ ಒಂದು ಹೀಲಿಯಂ ಗ್ಯಾಸ್ ಸಿಲಿಂಡರ್ ಅಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು. ಸೊ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಆಧರಿಸಿ ಎನ್ಐಎ ಇದೀಗ ತನಿಖೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಇದರ ಹಿಂದೆ ಬೇರೆ ಏನಾದ್ರೂ ಉದ್ದೇಶ ಇತ್ತಾ? ಇದರ ಹಿಂದೆ ಬೇರೆ ಯಾವುದಾದ್ರೂ ಸಂಘಟನೆಗಳ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಎನ್ಐಎ ಇದೀಗ ತನಿಖೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಇಬ್ಬರು ಸಾವನ್ನಪ್ಪಿರೋದು. ಒಂದು ಆಗ್ಲೇ ತೋರಿಸಿದ ಹಾಗೆ ಸಲೀಂ, ಮತ್ತೊಂದು ಕಡೆ ಈ ಒಂದು ಏನು ಹೀಲಿಯಂ ಸ್ಫೋಟ ಆಯ್ತಲ್ಲ, ಅದರಲ್ಲಿ ಮಂಜುಳಾ ಅನ್ನೋರು ಗಾಯಗೊಂಡಿದ್ರು. ಇದೀಗ ಚಿಕಿತ್ಸೆ ಫಲಿಸದೆ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಮಂಜುಳಾ ಅವರ ಸಂಬಂಧಿಕರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಸರ್, ನಿನ್ನೆ 6 ಗಂಟೆಗೆ ಅರಮನೆ ಲೈಟ್ ನೋಡ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದರು.
ಬಂದ್ಬಿಟ್ಟು ಮತ್ತೆ ಅವರು ಚಾಮರಾಜಪುರದಲ್ಲಿ ನಮ್ಮ ಮಗಳ ಮನೆ ಇದೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದರು. ಅವ್ರು ನೋಡ್ಕೊಂಡು ಹೋಗೋತ್ತಲ್ಲಿ 8:30 ಅಷ್ಟೊತ್ತಲ್ಲಿ ಆ ಥರ ಆಗಿದ್ದಾರೆ. ಇಲ್ಲ ಅವ್ರಿಗೆ ಮದುವೆ ಆಗಿಲ್ಲ, ಅವರೊಬ್ಬರು ನೋಡ್ಕೊಂಡು ಮನೆಗೆ ಹೋಗಿ ಬಂದಿದ್ರು ಅಷ್ಟೇ. ತಂಗಿ ನಿನ್ನೆ ಎಷ್ಟೊತ್ತಾಗಿ ಬಂದ್ರು? 6 ಗಂಟೆ, ಸಂಜೆ 6 ಗಂಟೆ ಅಲ್ಲ, ಏನಂತ ಹೇಳ್ಬೇಕು? 6 ಮನೆ ಲೈಟಿಂಗ್ ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ. ನಮ್ಗೆ ಫೋನೇ ಮಾಡಕ್ ಬರಲ್ಲ, ನಮ್ಗೆ ಹೆಂಗ್ ಗೊತ್ತಾಯ್ತದೆ ಅಂತ ಫೋನಿಗೆ ನಾನೇ ಇಲ್ಲ ಅಷ್ಟೇ, ನಮ್ಗೆ ಗೊತ್ತಾಗಲ್ಲ, ನಾವು ಫೋನೇ ಮಾಡಕ್ ಬರಲ್ಲ. ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಕಾರಣಗಳು ಇದೆ ಈ ಒಂದು ಪ್ರಕರಣದಲ್ಲಿ ಅನುಮಾನ ಬರೋದಕ್ಕೆ. ಅದೇ ಕಾರಣಕ್ಕಾಗಿಯೇ ಇದೀಗ ಒಂದ್ ಕಡೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ NIA ಕೂಡ ತನಿಖೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಾ ಇದೆ. ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಏನ್ ಇದೆ ಅನ್ನೋದರ ಬಗ್ಗೆ ಸದ್ಯಕ್ಕೆ ನಾವು ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿದೀವಿ, NIA ಕೂಡ ತನಿಖೆಯನ್ನ ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾದ್ರೆ ಸತ್ಯಾಸತ್ಯತೆ ಏನು, ಬೇರೆ ಏನಾದ್ರೂ ವಿಧ್ವಂಸಕ ಕೃತ್ಯಗಳ ನಡೆಸೋದಕ್ಕೆ ಏನಾದ್ರೂ ಇಲ್ಲಿ ಪ್ರಯತ್ನಗಳನ್ನ ಮಾಡಲಾಗಿತ್ತಾ, ಆ ತಯಾರಿ ನಡೆದಿತ್ತಾ ಅನ್ನೋದ್ರ ಬಗ್ಗೆ NIA ತನಿಖೆಯ ನಂತರವೂ ಕೂಡ ಮಾಹಿತಿ ಲಭ್ಯ ಆಗುತ್ತೆ. ಇದು